ಏನ್ ಬಿಸಿಲು ಗುರು ಅಂತಂದ್ರೆ ಈ ಹಿಂದೆ ಯಾವತ್ತೂ ಕೂಡ ನೋಡದೇ ಇರುವಂತಹ ಬಿಸಿಲು ಈ ವರ್ಷ ನೋಡ್ತಾ ಇದೀವಲ್ಲ ಅಂತ ಹೇಳಿ ಜನ ಈಗ ಹೆದರ್ಕೊಳ್ತಿದ್ದಾರೆ. ಅಂದ್ರೆ ಇನ್ನು ಏಪ್ರಿಲ್ ಅಲ್ಲ ಈ ಮಟ್ಟಕ್ಕೆ ಬಿಸಿಲಿದೆ ಅಂತಂದ್ರೆ ಇನ್ನು ಮುಂದಿನ ತಿಂಗಳು ಏನಾಗುತ್ತೆ ಅಂತ ಹೇಳಿ ಈಗಲೇ ಜನ ಹೆದರ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಸನ್ ಸ್ಟ್ರೋಕ್ ಆಗಬಹುದು ಅಂತ ಹೇಳಿ ಬಿಸಿಲಿಗೆ ಬೆದರಿದ ಜನ, ರಾಜ್ಯದಲ್ಲಿ ಸೂರ್ಯನ ಉಗ್ರ ರೂಪಕ್ಕೆ ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ಹಿಂದೆಂದೂ ಕಂಡರಿಯಂತಹ ಬಿಸಿಲಿದು, ಬಿಸಿಗಾಳಿಯ ಹೊಡೆತಕ್ಕೆ ತರಗುಟ್ಟಿದ್ದಾರೆ ಜನರು. ಬೆಂಗಳೂರು 36%, ಕಲಬುರಗಿ 38%, ವಿಜಯಪುರ 38%. ರಣ ಬಿಸಿಲಿನಿಂದ ಮನೆಯಿಂದ ಆಚೆ ಬರ್ತಾ ಇಲ್ಲ ಜನ. ಈಗ ಈ ಬಾರಿ ಎಂದಿಗಿಂತಲೂ ಕೂಡ ಹೆಚ್ಚಾಗಿರುವಂತಹ ಉಷ್ಣಾಂಶ, ತಣ್ಣನೆ ಪಾನೀಯ ಮೊರೆ ಹೋಗ್ತಿದ್ದಾರೆ ಸಾರ್ವಜನಿಕರು. ಆ ಮಟ್ಟಕ್ಕೆ ಈ ಬಾರಿ ಬಿಸಿಲಿದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿರುವಂಥದ್ದು. ಈಗ ಸದ್ಯಕ್ಕೆ ಈ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಕರುನಾಡಿನ ಮಂದಿಗೆ ಈ ಬಾರಿ ಯಾವ ಮಟ್ಟಕ್ಕೆ ಬಿಸಿಲಿದೆ ಅಂತಂದ್ರೆ ಯಾವುದೇ ವರ್ಷವೂ ಕೂಡ ಬಹುಶಃ ಇಷ್ಟೊಂದು ಬಿಸಿಲು ನೋಡಿರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ರಾಜ್ಯದಲ್ಲಿ ಸೂರ್ಯನ ಉಗ್ರ ರೂಪಕ್ಕೆ ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ಬಿಸಿ ಗಾಳಿಗೆ ಅಥವಾ ಈ ಒಂದು ಎಲ್ಲೋ ಒಂದು ರೀತಿಯಾಗಿ ಈ ಒಂದು ಬಿಸಿಲಿಗೆ ಸನ್ ಸ್ಟ್ರೋಕ್ ಆಗ್ಬೋದು, ಮತ್ತೊಂದು ಆರೋಗ್ಯ ಸಮಸ್ಯೆ ಬರ್ಬೋದು ಅಂತ ಹೇಳಿ ಮಧ್ಯಾಹ್ನ ಬಿಸಿಲು ಸಮಯದಲ್ಲಿ ಯಾರು ಕೂಡ ಹೊರಗೆ ಬರ್ತಾ ಇಲ್ಲ. ಆ ಥರ ಹೆದರ್ಕೊಂಡಿದ್ದಾರೆ. ಈಗ ಬಿಸಿಗಾಳಿಯ ಹೊಡೆತಕ್ಕೆ ಜನ ಈಗ ಕಂಗಾಲಾಗ್ತಿದ್ದಾರೆ. ಊಟ ಬೇಡ, ತಿಂಡಿ ಬೇಡ, ಬರೀ ತಣ್ಣನೀಯ ಪಾನೀಯ ಇದ್ರೆ ಸಾಕು ಅಂತ ಹೇಳಿ ಈಗ ಈ ರೀತಿಯಾಗಿ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಲ್ಲಿ 36% ಇದೆ ತಾಪಮಾನ, ಕಲಬುರಗಿಯಲ್ಲಿ 38% ಇದೆ, ವಿಜಯಪುರದಲ್ಲಿ 38% ಇದೆ ಈ ರಣ ಬಿಸಿಲು. ಅದರಲ್ಲೂ ಕೂಡ ವಿಜಯಪುರದಲ್ಲಿ ಅತಿ ಹೆಚ್ಚಾಗಿ ಇರುವಂಥದ್ದು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಬಿಸಿಲಿರುತ್ತೆ. ಒಂದು ಕಡೆ ಬೆಂಗಳೂರಿನಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಅನ್ನಿಸ್ಬೋದು, ಆದರೆ ಇದು ಸಿಟಿ ಮಂದಿಗೆ, ಬೆಂಗಳೂರಿನ ಮಂದಿಗೆ ಆ ರೀತಿ ಅನಿಸೋದಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಬಿಸಿಲಿರೋದ್ರಿಂದ ಇಲ್ಲಿನ ಜನ ಸದ್ಯಕ್ಕೆ ಕಂಗಾಲಾಗಿದ್ದಾರೆ. ಅದರಲ್ಲೂ ಕೂಡ ಈ ಬಾರಿ ಸನ್ ಸ್ಟ್ರೋಕ್ ಆಗಬಹುದು. ಎಲ್ಲರೂ ಕೂಡ ಎಚ್ಚರವಾಗಿರಬೇಕು ಅಂತ ಹೇಳಿ ವೈದ್ಯರು ಕೂಡ ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಣ್ಣ ಮಕ್ಕಳಿರ್ಬೋದು, ಅಥವಾ ವೃದ್ಧರೇ ಇರ್ಬೋದು, ಅಥವಾ ಗರ್ಭಿಣಿಯರೇ ಇರ್ಬೋದು, ಯಾರು ಕೂಡ ಈ ಬಿಸಿಲಲ್ಲಿ ಅತಿ ಹೆಚ್ಚಾಗಿ ಹೊರಗೆ ಬರಬೇಡಿ ಅಂತ ಹೇಳಿ ಸೂಚನೆ ಕೊಡ್ತಿದ್ದಾರೆ. ಕಾರಣ ಸನ್ ಸ್ಟ್ರೋಕ್ ಆಗ್ಬೋದು ಅಂತ ಹೇಳಿ. ಹಾಗಾಗಿ ದಿನದಿಂದ ದಿನಕ್ಕೆ ಈ ಮಟ್ಟಕ್ಕೆ ಬಿಸಿಲು ಈಗ ಜಾಸ್ತಿ ಆಗ್ತಾ ಇದೆ.